ಕೂಡ ನಾವು ಅಡಿಕೆ ತೋಟದಲ್ಲಿ ಜಾಯ್ಕಾಯಿ ಗಿಡನ ನಾಟಿ ಮಾಡಿ ಅಂತ ಹೇಳ್ತೀವಿ, ಅದು ಸರಿನಾ? ಹೌದು, ಜಾಯ್ಕಾಯಿ ಗಿಡವನ್ನು ಅಡಿಕೆ ತೋಟದಲ್ಲಿ ನೆಡಬಹುದು. ಅದು ಮಿಶ್ರ ಬೆಳೆ ಪದ್ಧತಿಯಲ್ಲಿ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ. ಕಂಪ್ಲೀಟ್ ಆಗಿ ನಟ್ಮಗ್ ಬಗ್ಗೆ ನನಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕನ್ನಡದಲ್ಲಿ ಬೇಕು, ಓಕೆನಾ? ಸರಿ, ನಾನಿನ್ನು ಜಾಯ್ಕಾಯಿ ಗಿಡಗನ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನೀವು ಕೇಳುವ ಪ್ರತಿಯೊಂದು ಪ್ರಶ್ನೆಗೆ ನಂದು ಉತ್ತರ ಕನ್ನಡದಲ್ಲೇ ಸಿಗುತ್ತೆ. ನಾನು ಕೇರಳಶ್ರೀ ವೆರೈಟಿ ಅಂತ ಒಂದು ತಳಿ ಇದೆ, ಸೊ ಅದು 5 ವರ್ಷಕ್ಕೆ ಇಳುವರಿ ಬರುತ್ತೆ ಅಂತ ನೋಡಿದ್ದೀನಿ, ಅದು ನಿಜವೇ? ಹೌದು, ಕೇರಳ ಇಲಶ್ರೀ ಹಾಗೂ ಹೋಲುವ ಕೆಲವು ತಳಿಗಳು ಅಲ್ಪಕಾಲಿಕವಾಗಿಯೇ ಫಲ ಕೊಡಬಹುದು. ಈ ತಳಿಗಳು ಉತ್ತಮ ತಳಿಗಳಾಗಿದ್ದು. ನಮಸ್ಕಾರ. ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂದರೆ, ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ಜಾಯ್ಕಾಯಿ ಗಿಡದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜಾಯ್ಕಾಯಿ ಗಿಡದಲ್ಲಿ ಕೇರಳಶ್ರೀ ವೆರೈಟಿ ಅಂದ್ರೇನು, ಕೇರಳಶ್ರೀ ವೆರೈಟಿ ಯಾವ ಥರ ಇರುತ್ತೆ, ಮತ್ತು ಅದನ್ನು ಯಾವ ಥರ ನಾಟಿ ಮಾಡಬೇಕು, ಇದಕ್ಕೆ ಮಾರ್ಕೆಟಿಂಗ್ ಹೇಗೆ, ಎಕ್ಸ್ಪೋರ್ಟ್ ಮಾರ್ಕೆಟಿಂಗ್ ಹೆಂಗೆ. ಸೊ ಜಾಯ್ಕಾಯಿನಲ್ಲಿ ಪ್ರತಿ ಎಕರೆಗೆ 7 ರಿಂದ 8 ಲಕ್ಷ ಆದಾಯ ನೀವು ವಿತಿನ್ 7 to 8 ಇಯರ್ಸ್ ಒಳಗಡೆ ನೀವು ಅದನ್ನೆಲ್ಲ ಹರ್ನ್ ಮಾಡ್ಬೋದು. ಸೊ ಜಾಯ್ಕಾಯಿ ಬಂದು ನಿಮಗೆ ಯಾವುದೇ ರೀತಿ ರೋಗ ಮುಕ್ತ ಗಿಡ ಆಗಿದೆ, ನಿಮಗೆ ಯಾವುದೇ ರೀತಿ ರೋಗ ಬರಲ್ಲ. ಸೊ ಹಾಗಾಗಿ ಅಡಿಕೆ ಒಳಗಡೆ ನೀವು ಆರಾಮಾಗಿ ಜಾಯ್ಕಾಯಿ ಗಿಡನ ಪ್ಲಾಂಟೇಶನ್ ಮಾಡ್ಬೋದು. ಸೊ ಈ ಜಾಯ್ಕಾಯಿ ಗಿಡನ ಯಾವ ಥರ ಒಂದು ಪ್ಲಾಂಟೇಶನ್ ಮಾಡ್ಬೋದು, ಸೊ ಕಂಪ್ಲೀಟ್ ಆಗಿ ChatGPT ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ಅದ್ರ ಮುಖಾಂತರ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಅದು ತಿಳಿಸ್ತಾ ಹೋಗ್ತೀನಿ. ನಾನು ಕ್ವಶನ್ ಕೇಳ್ತಾ ಹೋಗ್ತೀನಿ ChatGPTಗೆ. ಸೊ ChatGPT ಯಾವ ಥರ ಒಂದು ಆನ್ಸರ್ನ ಮಾಡುತ್ತೆ, ಜಾಯ್ಕಾಯಿ ಎಷ್ಟು ಪ್ರಾಮುಖ್ಯತವಾಗಿ ನೀವು ಕೊಟ್ಟು ಬೆಳೆನ ಮಾಡಿದ್ರೆ ಅದರಿಂದ ಲಕ್ಷಗಟ್ಟಲೆ ಅರ್ನಿಂಗ್ಸ್ ಯಾವ ಥರ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ತಿಳಿಸ್ತಾ ಇದ್ದೀನಿ. ಅದರಲ್ಲೂ ಕೂಡ ಕೇರಳಶ್ರೀ ವೆರೈಟಿ ಅಂದರೆ ಏನು, ಸೊ ಯಾವ ಥರ ಪ್ಲಾಂಟೇಶನ್ ಮಾಡಬೇಕು, ಸೊ ಎಷ್ಟು ಸುಲಭವಾಗಿ ಅದರಿಂದ ಅರ್ನಿಂಗ್ನ ಮಾಡ್ಬೋದು. ಒಂದು ಮಸಾಲಾ ಪದಾರ್ಥ ಆಗಿರೋದ್ರಿಂದ ಸೊ ಎಕ್ಸ್ಪೋರ್ಟ್ ಅಂದರೆ ಹೊರದೇಶಕ್ಕೂ ಕೂಡ ಎಕ್ಸ್ಪೋರ್ಟ್ ಆಗೋವಂಥ ಒಂದು ನಿಮಗೆ ಮಸಾಲಾ ಪದಾರ್ಥ ಆಗಿರೋದ್ರಿಂದ ಆರಾಮಾಗಿ ಜಾಯ್ಕಾಯಿನ ಅಡಿಕೆ ಗಿಡದೊಳಗೆ ಬೆಳಿಬೋದು ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ChatGPT, ಸೊ ಇವತ್ತು ನಾನು ಒಂದು ಜಾಯ್ಕಾಯಿ ಗಿಡದ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಜಾಯ್ಕಾಯಿ ಗಿಡದ ಬಗ್ಗೆ ಸುಮಾರು ಕ್ವಶನ್ಸ್ ಇದೆ, ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೇಳ್ತಾ ಹೋಗ್ತೀನಿ. ಸೊ ಅದು ಯಾವ ಥರ ನೆಡಬೇಕು, ಯಾವ ಥರ ಒಂದು ಸೊ ಮೇಂಟೆನೆನ್ಸ್ನ ಮಾಡಬೇಕು, ಕಂಪ್ಲೀಟಾಗಿ ನಟ್ಮಗ್ ಬಗ್ಗೆ ನನಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕನ್ನಡದಲ್ಲಿ ಬೇಕು, ಓಕೆನಾ? ಸರಿ, ನಾನಿನ್ನು ಜಾಯ್ಕಾಯಿ ಗಿಡಗನ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನೀವು ಕೇಳುವ ಪ್ರತಿಯೊಂದು ಪ್ರಶ್ನೆಗೆ ನಂದು ಉತ್ತರ ಕನ್ನಡದಲ್ಲೇ ಸಿಗುತ್ತೆ. ಮೊದಲಿಗೆ ನೀವು ಯಾವ ಮೇಂಟೆನೆನ್ಸ್, ಹವಾಮಾನ ಅಥವಾ ಯಾವ ಅರ್ನಿಂಗ್ ಮೋಡೆಲ್ ಬಗ್ಗೆ ಕಾಳಜಿ ಇಟ್ಟುಕೊಂಡಿದ್ದೀರೋ ಅದು ಪ್ರಕಾರ ಹಂತ ಹಂತವಾಗಿ ನೋಡೋಣ. ಎಲ್ಲವನ್ನೂ ಅರ್ಥವಾಗುವಂತೆ ಪೂರ್ತಿಯಾಗಿ ವಿವರಿಸುತ್ತೇನೆ. ಓಕೆ, ಸೊ ಇವಾಗ ಜಾಯ್ಕಾಯಿನ ಅಡಿಕೆ ತೋಟದಲ್ಲಿ ನಾಟಿ ಮಾಡುವ ಕ್ರಮ ಹೇಗೆ, ಮತ್ತೆ ತುಂಬ ಜನ ಕ್ವಶನ್ಸ್ ಏನು ಅಂದರೆ ಜಾಯ್ಕಾಯಿ ಗಿಡನ ಅಡಿಕೆ ತೋಟದಲ್ಲಿ ನಾಟಿ ಮಾಡಬಹುದಾ ಅಂತ ತುಂಬ ಜನ ಕ್ವಶನ್ಸ್ ಇರುತ್ತೆ. ಯಾಕೆಂದರೆ ಆಲ್ಮೋಸ್ಟ್ ನಾವು ರೆಫರ್ ಮಾಡೋ ಅಂಥ ಪ್ರತಿಯೊಬ್ಬರಿಗೂ ಕೂಡ ನಾವು ಅಡಿಕೆ ತೋಟದಲ್ಲಿ ಜಾಯ್ಕಾಯಿ ಗಿಡನ ನಾಟಿ ಮಾಡಿ ಅಂತ ಹೇಳ್ತೀವಿ, ಅದು ಸರಿನಾ? ಹೌದು, ಜಾಯ್ಕಾಯಿ ಗಿಡವನ್ನು ಅಡಿಕೆ ತೋಟದಲ್ಲಿ ನೆಡಬಹುದು. ಅದು ಮಿಶ್ರ ಬೆಳೆ ಪದ್ಧತಿಯಲ್ಲಿ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ. ಅಡಿಕೆ ಮರಗಳಿಗೆ ಶೆಡ್ ಪ್ರೊವೈಡ್ ಮಾಡುತ್ತೆ. ಜಾಯ್ಕಾಯಿ ಸಣ್ಣ ಗಿಡವಾಗಿದ್ದು ಅದರ ದೆವ್ವೆ ವಿಶಾಲ ಶಾಖೆಯ ಅಗತ್ಯವಿಲ್ಲ. ಆದ್ದರಿಂದ ನೀರು, ಜಮೀನು ಎಲ್ಲವನ್ನೂ ಶೇರ್ ಮಾಡಿಕೊಳ್ಳುತ್ತೆ. ಆದರೆ ಸ್ಪೇಸಿಂಗ್, ಪೋಷಕಾಂಶ ಮತ್ತು ಪ್ರಾಪರ್ ಪ್ರೂನಿಂಗ್ ಅನ್ನು ಗಮನಿಸಬೇಕು. ಆಗ ನಿಜವಾಗಿಯೂ ಲಾಭವಾಗುತ್ತದೆ. ಅಂದರೆ ನೀನು ಹೇಳೋದೇನು ಅಂತಂದರೆ ಅದನ್ನು ಗಿಡದಲ್ಲಿ ಚಿಕ್ಕದಾಗಿದ್ದಾಗ ಪ್ರೂನಿಂಗ್ ಕಟಿಂಗ್ ಎಲ್ಲ ಮಾಡಿಕೊಂಡು ನೀಟವಾಗಿ ಅಂದರೆ ಸಮವಾಗಿ ಅದನ್ನು ಬೆಳೆಸಿದರೆ ಸರಿಯಾಗಿ ಬೆಳೆಸ್ಬೋದು ಅಡಿಕೆ ಗಿಡದಲ್ಲಿ, ಯಾವುದೇ ರೀತಿ ಅಡಿಕೆಗೆ ತೊಂದರೆ ಆಗದಂಗೆ ಅಂತನಾ? ಹೌದು, ನಿಮ್ಮಿಂದ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಪ್ರೂನಿಂಗ್ ಮತ್ತು ಕತ್ತರಿಸುವ ಮೂಲಕ ಗಿಡದ ಆಕಾರ ನಿಯಂತ್ರಿಸಿಕೊಂಡರೆ ಅಡಿಕೆ ಗಿಡಗಳಿಗೆ ತೊಂದರೆ ಇಲ್ಲ. ಬೆಳಕಿನನ್ನು, ನೀರನ್ನು ಸಮವಾಗಿ ಹಂಚಿಕೊಂಡ್ರೆ ಎರಡೂ ಗಿಡಗಳು ಒಟ್ಟಿಗೆ ಸರಿಸುಂದರವಾಗಿ ಬೆಳೆಯುತ್ತವೆ. ಅಡಿಕೆ ತೋಟದಲ್ಲಿ ಜಾಯ್ಕಾಯಿ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ. ಓಕೆ, ಅಡಿಕೆ ಗಿಡದಿಂದ ಜಾಯ್ಕಾಯಿ ಗಿಡಕ್ಕೆ ಏನಾದರೂ ತೊಂದರೆ ಇದೆಯಾ? ಇರೋಲ್ಲ. ಅಡಿಕೆ ಗಿಡಗಳು ಜಾಯ್ಕಾಯಿಗೂ ಪರಸ್ಪರ ಹಾನಿ ಮಾಡುವುದಿಲ್ಲ. ಅಡಿಕೆ ಮರಗಳು ಸ್ವಲ್ಪ ಎತ್ತರಕ್ಕೆ ಹೋದರೂ ಜಾಯ್ಕಾಯಿಗೆ ಬೇಕಾದಷ್ಟು ಬೆಳಕು ಸಿಗುತ್ತದೆ. ಅಡಿಕೆ ಬೇರುಗಳು ಮೇಲ್ಮಟ್ಟದಲ್ಲಿರುತ್ತವೆ, ಜಾಯ್ಕಾಯಿ ಬೇರುಗಳು ಅಲ್ಪ ಆಳದಲ್ಲೇ ಇರುತ್ತವೆ. ನೀರಿನನ್ನು ಸರಿಯಾಗಿ ಹಂಚಿಕೊಂಡ್ರೆ ಏನೂ ಟೆನ್ಷನ್ ಇಲ್ಲ. ಉಭಯ ಗಿಡಗಳು ಒಟ್ಟಿಗೆ ಸುಖವಾಗಿ ಬೆಳೆಯುತ್ತವೆ. ಓಕೆ, ಇವಾಗ ಜಾಯ್ಕಾಯಿ ಬೆಳೆಯೋದ್ರಿಂದ ಸೊ ಇವಾಗ ಎಷ್ಟು ವರ್ಷದಿಂದ ನಾವು ಆದಾಯನ ಗಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು? ಜಾಯ್ಕಾಯಿ ಗಿಡಗಳು ಸಾಮಾನ್ಯವಾಗಿ ಸುಮಾರು 7-8 ವರ್ಷಗಳಲ್ಲಿ ಫಲ ನೀಡಲು ಪ್ರಾರಂಭಿಸುತ್ತವೆ. ಆದಾಯವು ಉತ್ತಮವಾಗಿ ಆಗಲು 10-12 ವರ್ಷಗಳು ಬೇಕಾಗಬಹುದು. ಆದಷ್ಟು ಕಾಲ ಶಾಂತವಾಗಿ ನಿರ್ವಹಣೆ ಮಾಡಿದ್ದರೆ
ಒಂದು ಸಾರಿ ಶುರುವಾದ ಮೇಲೆ ಜಾಯಿಕಾಯಿ ನಿಮಗೆ ನಿತ್ಯ ಆದಾಯ ತರಬಹುದು. ಓಕೆ, ನಾನು ಕೇರಳಶ್ರೀ ವೆರೈಟಿ ಅಂತ ಒಂದು ತಳಿ ಇದೆ, ಸೊ ಅದು 5 ವರ್ಷಕ್ಕೆ ಇಳುವರಿ ಬರುತ್ತೆ ಅಂತ ನೋಡಿದ್ದೀನಿ, ಅದು ನಿಜವೇ? ಹೌದು, ಕೇರಳ ಇಲಶ್ರೀ ಹಾಗೂ ಹೋಲುವ ಕೆಲವು ತಳಿಗಳು ಅಲ್ಪಕಾಲಿಕವಾಗಿಯೇ ಫಲ ಕೊಡಬಹುದು. ಈ ತಳಿಗಳು ಉತ್ತಮ ತಳಿಗಳಾಗಿದ್ದು ಸರಿಯಾದ ವಾತಾವರಣ, ಪೋಷಕಾಂಶ ಮತ್ತು ನಿರ್ವಹಣೆ ಇದ್ದರೆ 5 ವರ್ಷಗಳಲ್ಲೇ ಪ್ರಾರಂಭಿಕ ಇಳುವರಿ ತರುತ್ತವೆ. ಇದು ಸ್ವಲ್ಪ ಅರ್ಲಿಯರ್ ಯೀಲ್ಡ್ ಆನಂದ ನೀಡಬಹುದು. ನಾನು ಕೇಳಿದ ಮಟ್ಟಿಗೆ ಕೇರಳಶ್ರೀ ವೆರೈಟಿ ಮಾಡೋದ್ರಿಂದ ಎಕ್ಸ್ಪೋರ್ಟ್ ಮಾರ್ಕೆಟಿಂಗ್ ಆಗಿರ್ಬೋದು, ನಮ್ಮ ಇಂಡಿಯಾ ಇಂಪೋರ್ಟ್ ಒಳಗಡೆ ಮಾರ್ಕೆಟಿಂಗ್ ಆಗಿರ್ಬೋದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಕೇರಳಶ್ರೀ ವೆರೈಟಿ ಜಾಯ್ಕಾಯಿನ ಬೆಳೆದು, ಅಂದರೆ ರೆಡ್ ವೆರೈಟಿನ ಬೆಳೆದ್ರೆ ಸೊ ಮಾರ್ಕೆಟಿಂಗ್ ವ್ಯವಸ್ಥೆ ಯಾವ ಥರ ಇದೆ? ಕೇರಳ ಇಲಶ್ರೀ ಅಥವಾ ರೆಡ್ ವೆರೈಟಿ ಜಾಯ್ಕಾಯಿಗೆ ಮಾರುಕಟ್ಟೆ ಬಹಳಷ್ಟು ಅನುವಾಗಿದೆ. ಇದು ಎಕ್ಸ್ಪೋರ್ಟ್ಗೂ ಡಿಮಾಂಡ್ ಇದೆ, ಲೋಕಲ್ ಸ್ಪೈಸ್ ಮಾರ್ಕೆಟ್ಗೂ ಸ್ಟೆಡಿ ಡಿಮಾಂಡ್ ಇರುತ್ತದೆ. ನೀವು ಸರಿಯಾದ ಸಪ್ಲೈ ಚೈನ್ ಪಾರ್ಟ್ನರ್ಗಳನ್ನು ಹೊಂದಿದ್ದರೆ ಎಕ್ಸ್ಪೋರ್ಟ್ ಏಜೆನ್ಸೀಸ್ ಅಥವಾ ಸ್ಪೈಸ್ ಬೋರ್ಡ್ ಸರ್ಟಿಫಿಕೇಶನ್ ಮೂಲಕ ಇಂಟರ್ನ್ಯಾಷನಲ್ ಮಾರ್ಕೆಟ್ಗಳನ್ನು ಆಕ್ಸೆಸ್ ಮಾಡಬಹುದು. ಡೊಮೆಸ್ಟಿಕ್ ಹಾಗೂ ಸ್ಪೈಸ್ ಮರ್ಚೆಂಟ್ಸ್, ಆಯುರ್ವೇದಿಕ್ ಕಂಪನೀಸ್, ಲೋಕಲ್ ಮಾರ್ಕೆಟ್ಸ್ ಎಲ್ಲ ಹತ್ತಿರದಲ್ಲೇ ರೆಡಿ ಮಾರ್ಕೆಟ್. ಓವರ್ ಆಲ್ ಮಾರ್ಕೆಟಿಂಗ್ ಸ್ಟ್ರಕ್ಚರ್ ಲೋಕಲ್ ನೆಟ್ವರ್ಕ್ಗಳಿಂದ ಇಂಟರ್ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ಸ್ ತನಕ್ಕೂ ಡೈವರ್ಸಿಫೈ ಮಾಡಿಕೊಳ್ಳಬಹುದು. ಓಕೆ, ನಾನು ಕೇಳ್ಪಟ್ಟಂಗೆ ಜಾಸ್ತಿ ಜಾಯ್ಕಾಯಿನ ಎಲ್ಲಿ ಬಳಕೆ ಮಾಡ್ತಾರೆ, ಅಂದರೆ ಯಾವ ಒಂದು ಪ್ರೊಡಕ್ಷನಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಹೇಳಿ. ಜಾಯ್ಕಾಯಿಯನ್ನ ಹೆಚ್ಚಾಗಿ ಸ್ಪೈಸ್ ಇಂಡಸ್ಟ್ರಿಯಲ್ಲಿ ಬಳಸುತ್ತಾರೆ. ಅಡುಗೆಗಳಲ್ಲಿ ಫ್ಲೇವರಿಂಗ್, ಮಸಾಲಾ ಪೌಡರ್ಗಳಲ್ಲಿ, ಬೇಕರಿ ಐಟಮ್ಸ್ ಹಾಗೂ ಬೆವರೇಜಸ್, ಆಲ್ರೌಂಡ್ ಫ್ಲೇವರ್ ಎನ್ಹ್ಯಾನ್ಸರ್ ಆಗಿ ಇದು ಉಪಯೋಗಿಸುತ್ತಾರೆ. ಜೊತೆಗೆ ಪರ್ಫ್ಯೂಮರಿ, ಆಯುರ್ವೇದಿಕ್ ಮೆಡಿಸಿನ್ಸ್, ಆಯಿಲ್ಸ್ ಮತ್ತು ಬಾಮ್ಸ್ಗಳಲ್ಲಿ ಕೂಡ ಅದು ಮುಖ್ಯ ಪಾತ್ರ ವಹಿಸುತ್ತದೆ. ಓವರ್ ಆಲ್ ಫುಡ್ ಇಂಡಸ್ಟ್ರಿಯಲ್ಲಿ ಸ್ಪೈಸ್ ಆಗಿ ಇದು ಬಹಳ ಮುಖ್ಯ. ಓಕೆ, ಸೊ ಇವಾಗ ಜಾಯ್ಕಾಯಿನ ನಾನು ಬೆಳೆದೆ. ಸೊ ಜಾಯ್ಕಾಯಿನ ಬೆಳೆದ ಮೇಲೆ ಮಾರ್ಕೆಟಿಂಗ್ ಮಾಡೋದು ಈಸಿ ಇದೆ ಅಂತ ನಿನ್ನೆ ತಿಳ್ಕೊಂಡೆ. ಆದರೆ ಈ ಜಾಯ್ಕಾಯಿನ ಸ್ಟೋರ್ ಮಾಡಿ ಇಡ್ಬೋದು. ಎಕ್ಸಾಂಪಲ್, ಈ ವರ್ಷ ಮಾರ್ಕೆಟಿಂಗಲ್ಲಿ ರೇಟ್ ಕಮ್ಮಿ ಇದೆ, ನಾನು ಮುಂದಿನ ವರ್ಷ ಮಾರಾಟ ಮಾಡ್ತೀನಿ ಅಂದರೆ ಮಾಡಬಹುದಾ? ಹೌದು, ಜಾಯ್ಕಾಯಿಯನ್ನು ಸರಿಯಾಗಿ ಒಣಗಿಸಿ ಏರ್ ಟೈಟ್ ಕಂಟೈನರ್ಸ್ ಅಥವಾ ವ್ಯಾಕ್ಯೂಮ್ ಪ್ಯಾಕ್ಡ್ ಆಗಿ ಸ್ಟೋರ್ ಮಾಡಿದರೆ ಅದು ವರ್ಷಗಟ್ಟಲೆ ಗುಣಮಟ್ಟ ಉಳಿಸುತ್ತದೆ. ಹಾಗಾಗಿ ನೀವು ಬೋರ್ಡ್ ಆಗಿ ಮೇಲಿನ ದರಗಳಿಗೆ ಕಾಯಬಹುದು. ಆದರೆ ತೇವ, ಹಾವು, ಕೀಟಗಳಿಂದ ರಕ್ಷಣೆ ಖಂಡಿತ ನೋಡಿಕೊಳ್ಳಿ. ಸ್ಟೋರೇಜ್ ಸರಿಯಾಗಿ ಮಾಡಿದರೆ ಮಾರ್ಕೆಟ್ ಟೈಮಿಂಗ್ ನಿಮ್ಮ ಕೈಯಲ್ಲಿ ಇರುತ್ತೆ. ಓಕೆ, ಹಾಗಾದರೆ ಈಗ ಆಲ್ರೆಡಿ ಜಾಯ್ಕಾಯಿ ಬೆಳಿಬೇಕು ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ, ತುಂಬ ಜನ ನಮಗೆ ಕಾಲ್ ಕೂಡ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಹತ್ರ ಈ ಕೇರಳಶ್ರೀ ವೆರೈಟಿ ಪ್ಲ್ಯಾಂಟ್ಸ್ಗಳು ರೆಡಿ ಇದೆ. ಸೊ ಅವರಿಗೆ ನಾವು ಡಿಸ್ಪ್ಯಾಚ್ ಮಾಡಲಿಕ್ಕೂ ಕೂಡ ರೆಡಿ ಇದ್ದೀವಿ. ಜೊತೆಗೆ ಅವರಿಗೆ ಮೆಜಾರಿಟಿ ಕ್ವಶನ್ಸ್ ಅಂತ ಏನು ಬಂದರೆ, ಜಾಯ್ಕಾಯಿಗೆ ಮೇಂಟೆನೆನ್ಸ್ ಜಾಸ್ತಿ ಇದೆಯಾ, ಇದಕ್ಕೇನಾದರೂ ತುಂಬ ರೋಗಗಳು ಬರುತ್ತಾ ಅಂತ ಹೇಳಿ ಡೌಟ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀಯಾ? ನಿಮ್ಮ ಗ್ರಾಹಕರಿಗೆ ನಿಸ್ಸಂಶಯವಾಗಿರಬೇಕಾದ್ರೆ ಜಾಯ್ಕಾಯಿ ಮೇಂಟೆನೆನ್ಸ್ ಮಾಡರೇಟ್. ಸಾಮಾನ್ಯವಾಗಿ ನೀರು, ಸಿಂಪಡಿಸುವಿಕೆ ಮತ್ತು ಸಕಾಲದಲ್ಲಿ ಕೊಂಚ ಗೊಬ್ಬರ ನೀಡಿದರೆ ಸಾಕಾಗುತ್ತೆ. ಖಂಡಿತ ರೋಗಗಳು ಬರಬಹುದು, ಉದಾಹರಣೆಗೆ ತೊಸ್ಪ, ದೂದು ಅಥವಾ ಕೀಟದಾಳಿಗಳು. ಆದರೆ ಪ್ರಿವೆಂಟಿವ್ ಸ್ಪ್ರೇಸ್, ಪ್ರೂನಿಂಗ್ ಮತ್ತು ಡಿಸೀಸ್ ರೆಸಿಸ್ಟೆಂಟ್ ವೆರೈಟೀಸ್ ಇಂದ ಇದು ಮ್ಯಾನೇಜಬಲ್. ಓವರ್ ಆಲ್ ರೆಗ್ಯುಲರ್ ಇನ್ಸ್ಪೆಕ್ಷನ್ ಮಾಡಿದರೆ ಮೇಂಟೆನೆನ್ಸ್ ತುಂಬಾ ಕಷ್ಟವಲ್ಲ, ಅದು ಸಸ್ಟೈನಬಲ್ ಆಗಿರುತ್ತದೆ. ಓಕೆ, ಇವಾಗ ಜಾಯ್ಕಾಯಿನ ಬೆಳಿಬೇಕು ಅನ್ನೋರಿಗೆ ನಾವು ಅಡಿಕೆ ತೋಟದಲ್ಲಿ ಮಾಡಿ ಅಂತೇಳಿ ರೆಫರ್ನ ಮಾಡ್ತೀವಿ. ಬಟ್ ಜಾಯ್ಕಾಯಿನ ಅಡಿಕೆ ಒಳಗಡೆ ಮಾಡಿದಾಗ ಅಡಿಕೆಗೆ ಹೊಡೆಯೋ ಅಂಥ ಮೆಡಿಸನಿಂದ ಅಥವಾ ಅಡಿಕೆ ಕೊಡೋ ಗೊಬ್ಬರದಿಂದ ಜಾಯ್ಕಾಯಿ ಗಿಡಕ್ಕೆ ಏನಾದ್ರು ತೊಂದರೆ ಆಗುತ್ತಾ? ಇಲ್ಲ, ಅಡಿಕೆಗೆ ಕೊಡ್ತಾ ಇರುವ ಗೊಬ್ಬರ ಅಥವಾ ಔಷಧಿ ಸಾಮಾನ್ಯವಾಗಿ ಜಾಯ್ಕಾಯಿಗೂ ತೊಂದರೆ ಕೊಡೋದಿಲ್ಲ. ಹಾಗೇನೆ ಬ್ಯಾಲೆನ್ಸ್ಡ್ ಫರ್ಟಿಲೈಸರ್ ಆಗಿರಲಿ, ಫಂಗಿಸೈಡ್ಸ್ ಆಗಿರಲಿ, ನೀವು ಡೋಸ್, ಅಳತೆ ಮತ್ತು ಫ್ರೀಕ್ವೆನ್ಸಿ ಗಮನಿಸಿದರೆ ಒಂದೇ ತೋಟದಲ್ಲಿ 2 ಗಿಡಗಳು ಸುಖವಾಗಿ ಬೆಳೆಯುತ್ತವೆ. ಕಂಪ್ಯಾಟಬಿಲಿಟಿ ಇದೆ, ಪ್ರೊವೈಡೆಡ್ ಓವರ್ ಯೂಸ್ ಅಥವಾ ರಾಂಗ್ ಕೆಮಿಕಲ್ ಮಿಕ್ಸ್ ಮಾಡದೆ ರೆಕಮೆಂಡೆಡ್ ಪ್ರಾಕ್ಟೀಸ್ ಫಾಲೋ ಮಾಡಿದರೆ ಎಲ್ಲವೂ ಸರಿಯಾಗಿರುತ್ತದೆ. ಓಕೆ, ಇವಾಗ ಜಾಯ್ಕಾಯಿ ಮಾಡೋದ್ರ ಜೊತೆಗೆ ತುಂಬ ಜನ ಅದರೊಳಗಡೆ ಏಲಕ್ಕಿನೂ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಅಂದರೆ ಅಡಿಕೆ, ಜಾಯ್ಕಾಯಿ ಮತ್ತು ಏಲಕ್ಕಿ ಈ ಮೂರೂ ಕೂಡ ಅಡಿಕೆ ಒಳಗಡೆ ಮಾಡ್ಬೋದಾ? ಹೌದು, ಅಡಿಕೆ, ಜಾಯ್ಕಾಯಿ ಮತ್ತು ಏಲಕ್ಕಿ ಆಲ್ ಮಿಶ್ರ ಬೆಳೆ ರೂಪದಲ್ಲಿ ಮಾಡಬಹುದು. ಈ 3 ಗಿಡಗಳ ಅಗತ್ಯಗಳು
ಒಂದಷ್ಟು ಹೊಂದಿಕೊಳ್ಳುತ್ತವೆ. ಅಡಿಕೆಯಿಂದ ಶೆಡ್ ಸಿಗುತ್ತದೆ. ಜಾಯಿಕಾಯಿಗೂ ಏಲಕ್ಕಿಗೂ ಅದರಿಂದ ಲಾಭ. ಸ್ಪೇಸಿಂಗ್ ಸರಿಯಾಗಿ ಮಾಡಿದರೆ ರಿಸೋರ್ಸಸ್ ಎಫಿಷಿಯೆಂಟ್ ಆಗಿ ಎಲ್ಲವೂ ಬೆಳೆಯುತ್ತವೆ. ಏಲಕ್ಕಿಗೂ ಅಡಿಕೆಗೂ ಮೇಂಟೆನೆನ್ಸ್ ಸಿಮಿಲರ್ ಆಗಿರುತ್ತದೆ. ಹಾಗಾಗಿ ಪ್ಲಾನ್ ಮಾಡಿದ್ರೆ 3 ಬೆಳೆಗಳು ಒಟ್ಟಿಗೆ ಚೆನ್ನಾಗಿ ಈಲ್ಡ್ ಕೊಡುತ್ತವೆ. ಓಕೆ, ಈಗ ಆಲ್ರೆಡಿ ನಮ್ಮ ಹತ್ರ ಕೇರಳಶ್ರೀ ವೆರೈಟಿ ಸ್ಟಾಕ್ ಬಂದಿದೆ. ಸೊ ಆ ಸ್ಟಾಕ್ ಬಂದಿರೋ ಜೊತೆಗೆ ಜನಕ್ಕೆ ಇನ್ಫಾರ್ಮೇಷನ್ ಕೊಡಬೇಕು ಅಂತೇಳಿ ನಿಮ್ಮ ಹತ್ರ ಅಂದರೆ ChatGPT ಹತ್ರ ಸೊ ಕಂಪ್ಲೀಟಾಗಿ ಕ್ವಶನ್ಸ್ನ ಕೇಳಿ. ಸೊ ಅಂದರೆ ಆನ್ಲೈನಲ್ಲಿ ಏನು ಆಲ್ರೆಡಿ ಅದರಲ್ಲಿ ಇನ್ಫಾರ್ಮೇಷನ್ ಇದೆ ಅದನ್ನು ನಿಜವಾಗಿದ್ದರೆ ಇನ್ಫಾರ್ಮೇಷನ್ನ ಕೊಡಬೇಕು ಅಂತೇಳಿ ನಿನ್ನ ಹತ್ರ ಮಾತಾಡಿಸಿ ಅದನ್ನು ರೆಕಾರ್ಡ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜಲ್ಲಿ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಮ್ಮ ವೀಕ್ಷಕರಿಗೆ ಜಾಯಿಕಾಯಿ ನಾಟಿ ಮಾಡಲು ಸೊ ಅವರಿಗೆ ಬೆಸ್ಟ್ ಒಂದು ಉಪಯೋಗವನ್ನು ಏನು ಕೊಡ್ತೀಯಾ? ನೀವು ನಿಮ್ಮ ವೀಕ್ಷಕರಿಗೆ ಹೇಳಬಹುದೇ ಅಂದ್ರೆ, ಜಾಯಿಕಾಯಿಯ ನಾಟಿ ಒಬ್ಬ ಇನ್ವೆಸ್ಟ್ಮೆಂಟ್ ಹಾಗೆ. ಮೊದಲು ಸರಿಯಾದ ವೆರೈಟಿ ಆರಿಸಿ, ಸ್ಪೇಸಿಂಗ್, ನೀರು ಮತ್ತು ಬೇಸಿಕ್ ನಿರ್ವಹಣೆ ತಿಳಿದುಕೊಳ್ಳಿ. ತಾಳ್ಮೆ ಇರಲಿ. 5-8 ವರ್ಷಗಳಲ್ಲಿ ಅದರಿಂದ ಲಾಭ ಕಾಣಬಹುದು. ಮಿಶ್ರ ಬೆಳೆ ಆಗಿರಲಿ, ಮಾರ್ಕೆಟ್ ಪ್ಲಾನ್ ಆಗಿರಲಿ, ನಂಬರ್ 1 ಪಾಯಿಂಟ್ ಕನ್ಸಿಸ್ಟೆಂಟ್ ಕೇರ್. ಒಂದು ಸಲ ಬೆಳೆಯಲು ಶುರು ಮಾಡಿದ ಮೇಲೆ ಅದು ನಿಮಗೆ ವರ್ಷಗಟ್ಟಲೆ ಫಲ ಕೊಡುತ್ತದೆ. ಓಕೆ, ಈಗ ನಾನು ಒಂದು ಕ್ವಶನ್ನ ಮರ್ತಿದ್ದೆ. ಜಾಯಿಕಾಯಿ ನಾಟಿ ಮಾಡಿ ಎಷ್ಟು ವರ್ಷ ಅದು ಫಲ ಕೊಡಬಹುದು? ಜಾಯಿಕಾಯಿ ಗಿಡಗಳು ಸಾಮಾನ್ಯವಾಗಿ 7-8 ವರ್ಷಗಳಲ್ಲಿ ಮೊದಲ ಫಲ ನೀಡಲು ಶುರು ಮಾಡುತ್ತವೆ. ಆದರೆ ಕೆಲವು ಉತ್ತಮ ತಳಿಗಳು 5 ವರ್ಷಗಳಲ್ಲಿಯೇ ಪ್ರಾರಂಭಿಕ ಇಳುವರಿ ಕೊಡಬಹುದು. ನಾನು ಕೇಳ್ತಿರೋದು ಎಷ್ಟು ವರ್ಷದವರೆಗೆ ಆದಾಯ ಕೊಡ್ತದೆ ಅಂತ, ಅಂದ್ರೆ ಎಷ್ಟುವರೆಗೂ ಅದರ ಆಯಸ್ಸಿದೆ ಅಂತ ನಾನು ಕೇಳ್ತಾ ಇರೋದು. ಸರಿ, ಸ್ಪಷ್ಟವಾಗಿ ಹೇಳುವಾಗ ಜಾಯಿಕಾಯಿ ಗಿಡಗಳು ಸಾಮಾನ್ಯವಾಗಿ 30-40 ವರ್ಷಗಳವರೆಗೆ ಉತ್ತಮವಾಗಿ ಫಲ ಕೊಡುತ್ತವೆ. ಸರಿಯಾದ ನಿರ್ವಹಣೆ ಇದ್ದರೆ 50 ವರ್ಷಗಳವರೆಗೂ ಗಿಡ ಉಂಟಿರಬಹುದು. ಆದಾಯವು ನಿರಂತರವಾಗಿ ಬರುತ್ತದೆ. ಹಾಗಾಗಿ ಒಮ್ಮೆ ಸ್ಥಿರವಾಗಿ ಬೆಳೆಯಲು ಶುರುವಾದ ಮೇಲೆ ನಿಮಗೆ ದೀರ್ಘಕಾಲದ ಆದಾಯದ ಮೂಲ ಆಗುತ್ತದೆ. ಓಕೆ, ಇವಾಗ ಬೀಜದ ಗಿಡನ ಆಯ್ಕೆ ಮಾಡಿದ್ದಾರೆ, ಪ್ಲಾಂಟೇಶನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಗಂಡು ಗಿಡ, ಹೆಣ್ಣು ಗಿಡ ಅಂತೇಳಿ ತುಂಬ ಜನಕ್ಕೆ ಕ್ವಶನ್ಸ್ ಬರ್ತಾ ಇರುತ್ತೆ. ಅದ್ರ ಜೊತೆಗೆ ನಾನು ಕೇಳೋದೇನು ಅಂದರೆ, ಬೀಜದ ಗಿಡ, ಸೊ ಎಕ್ಸಾಂಪಲ್ ಈಗ 1 ವರ್ಷದ ಗಿಡದಲ್ಲಿ ಗಂಡು ಗಿಡ ಯಾವುದು, ಹೆಣ್ಣು ಗಿಡ ಯಾವುದು ಅಂತ ಹೇಳಿ ನಾವು ಅದನ್ನು ಐಡೆಂಟಿಫಿಕೇಶನ್ ಮಾಡಬಹುದಾ? 1 ವರ್ಷದ ಗಿಡದಲ್ಲಿ ಗಂಡು ಹೆಣ್ಣು ಗುರುತಿಸಲು ಆಗೋದಿಲ್ಲ. ಸಾಮಾನ್ಯವಾಗಿ ಜಾಯಿಕಾಯಿ ಗಿಡಗಳು 6-7 ವರ್ಷಗಳಾಗಿಬಿಟ್ಟು ಮೊದಲು ಹೂ ಬಿಡುವಾಗ ಲಿಂಗ ತಿಳಿಯುತ್ತದೆ. ಗಂಡು ಪುಷ್ಪಗಳು ತುಸು ದೊಡ್ಡದಾಗಿ ಗುಚ್ಛ ರೂಪದಲ್ಲಿ ಇರುತ್ತವೆ ಹಾಗೂ ಹೆಣ್ಣು ಹೂಗಳು ಒಂದಾಗಿ ಇರುತ್ತವೆ. ಆ ಹಂತ ಬರೋವರೆಗೆ ಐಡೆಂಟಿಫಿಕೇಶನ್ ಟಫ್. ನೇಚರ್ ತೋರಿಸೋವರೆಗೆ ಕಾಯಬೇಕು. ನಾನು ಕೇಳ್ತಿರೋದೇನು ಅಂದರೆ, ಬೀಜದ ಗಿಡದಲ್ಲೇ ನಾವು ಚಿಕ್ಕ ಗಿಡ ಇರಬೇಕಾದ್ರೆ ಗಂಡು ಗಿಡ ಹೆಣ್ಣು ಗಿಡನ ಗೊತ್ತು ಮಾಡ್ಬೋದು ಅಂತ ಹೇಳ್ತಾರಲ್ಲ, ಅದು ಗಿಮಿಕ್ಕ ಅಂತ ಕೇಳ್ತಿರೋದು. ಹೌದು, ನೀವು ಕೇಳಿದಂತೆ ಬೀಜದಿಂದ ಬೆಳೆದ ಚಿಕ್ಕ ಗಿಡದಲ್ಲಿ ಗಂಡು ಹೆಣ್ಣು ಗುರುತಿಸುವುದೆಂಬುದು ವಾಸ್ತವದಲ್ಲ, ಗಿಮಿಕ್. ಗಿಡದ ಲಿಂಗ, ಎಲೆ ಅಥವಾ ಬೇರು ಎಲ್ಲಿ ಗೋಚರಿಸೋದಿಲ್ಲ. ಅದು ಪೂರ್ಣ ಬೆಳೆ ಹೂ ಹಾಕುವ ಹಂತ ಬಂದಾಗ ಮಾತ್ರ ಗೊತ್ತಾಗುತ್ತದೆ. ತಜ್ಞರು ಸಹ ಚಿಕ್ಕದರಲ್ಲಿ ಲಿಂಗ ಹೇಳಲು ಸಾಧ್ಯವಿಲ್ಲ. ಹಾಗಾಗಿ ಅಲ್ಲಿ ಐಡೆಂಟಿಫಿಕೇಶನ್ ನಂಬುವುದು ಬಿಟ್ಟು ನೈಸರ್ಗಿಕ ಬೆಳವಣಿಗೆಗೆ ಕಾಯುವುದೇ ನಿಜವಾದ ಮಾರ್ಗ. ಓಕೆ, ಹಾಗಾದರೆ ಬೀಜದ ಗಿಡದಲ್ಲಿ ಯಾವುದು ಗಂಡು ಯಾವುದು ಹೆಣ್ಣು ಅಂತ ಚಿಕ್ಕ ಗಿಡದಲ್ಲಿ ಗೊತ್ತು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ನಿನ್ನ ವಾದ ಅಲ್ವಾ? ಹಾಗೆ ನಾನೇನು ಹೇಳ್ತೀನಿ, ಚಿಕ್ಕ ಗಿಡ ಹಂತದಲ್ಲಿ ಬೀಜದ ಗಿಡಗಳ ಲಿಂಗ ಗುರುತಿಸಲು ಸಾಧ್ಯವಿಲ್ಲ. ಅದು ಹೂ ಬರುವ ಹಂತದವರೆಗೆ ನಿರೀಕ್ಷಿಸಬೇಕಾಗುತ್ತದೆ. ಆದ್ದರಿಂದ ಗಂಡು ಹೆಣ್ಣು ಎಂದು ಮುಂಚಿತವಾಗಿ ಹೇಳೋದು ನಿಜವಾಗಿಯೇ ಕೇವಲ ಅಂದಾಜು, ನಂಬಬೇಡಿ. ಓಕೆ, ಹೇಗೆ ಅಂದ್ರೆ, ಈಗ ನಿಮ್ಮ ತೋಟದಲ್ಲಿ ಕೇರಳ ಇಲಶ್ರೀ ತಳಿಯ ಜಾಯಿಕಾಯಿ ಗಿಡಗಳ ಸ್ಟಾಕ್ ಇದೆ. 1,500 ಗಿಡಗಳು, ಅದರಲ್ಲಿ ದೊಡ್ಡ ಗಿಡಗಳು ಲಭ್ಯ. ಆದ್ದರಿಂದ ಬೇಗ ಬುಕ್ ಮಾಡಿ, ಪ್ಲಾಂಟೇಶನ್ ಮಾಡಿ, ಅಡಿಕೆ ತೋಟದಲ್ಲಿ ಉತ್ತಮ ಆದಾಯ ಪಡೆಯಿರಿ. ಎಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ವಿಷಯ, ನನ್ನ ನಂಬರ್ 9731195371. ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಮಾತ್ರ ಸಂದೇಶ ಮಾಡಿ. ಈ ವಿಡಿಯೋವನ್ನು ಹಂಚಿ ನಮ್ಮ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ.
ಟಚ್ ವಿತ್ ಅನಿಲ್ ಚಾನಲ್ ನೋಡ್ತಾ ಇರಿ. ನಿಮ್ಮ ಮುಂದಿನ ವಿಡಿಯೋಗೆ ನಮ್ಮ ಪೇಜ್ ಫಾಲೋ ಮಾಡಿ ಮತ್ತು ಅದನ್ನು ಕಾಯಿರಿ. ನಾನು ನಿಮ್ಮ ಮುಂದಿನ ಅನುಭವದಿಗಾಗಿ ಇಲ್ಲಿ ಇರುತ್ತೇನೆ. ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ನೀವೇನು ನೋಡಿದ್ರಿ, ಕಂಪ್ಲೀಟಾಗಿ ನಾವು ಚಾಟ್ GPT ಮುಖಾಂತರ ಸೊ ಜಾಯಿಕಾಯಿ ಬೆಳೆ ಅಂದರೆ ಏನು, ಅದನ್ನು ಯಾವ ಥರ ಒಂದು ಪ್ಲ್ಯಾಂಟ್ನ ಮಾಡ್ಬೋದು, ಮತ್ತು ಅದಕ್ಕೆ ಏನೇನು ರೋಗ ಬರುತ್ತೆ ಪ್ರತಿಯೊಂದು ಕೂಡ ತಿಳ್ಕೊಂಡ್ವಿ. ಸೊ ಜಾಯಿಕಾಯಿನ ನಾಟಿ ಮಾಡೋದು ತುಂಬಾ ಈಸಿ ಇದೆ, ಆರಾಮಾಗಿ ಉತ್ತಮ ಆದಾಯನ ನಾವು ಜಾಯಿಕಾಯಿಂದ ಗಳಿಸ್ಬೋದು ಸ್ನೇಹಿತರೆ. ಸೊ ಇವಾಗಲೇ ಬರ್ತಾ ಇರೋಂಥ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿ, ದಯವಿಟ್ಟು ಯಾರು ಕಾಲ್ ಮಾಡೋಕ್ಕೆ ಹೋಗ್ಬಿಡಿ, ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿ ಅಂತ ಹೇಳ್ತಾ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ 250 ರೂಪಾಯಿಗೆ ಸೊ ದೊಡ್ಡ ಗಿಡನೇ ಕೊಡ್ತಾ ಇದ್ದೀನಿ, ಜಾಯಿಕಾಯಿ ಗಿಡನ. ದಯವಿಟ್ಟು ಬರ್ತಾ ಇರೋಂಥ ವಾಟ್ಸಪ್ ನಂಬರ್ಗೆ ಇವಾಗಲೇ ಬುಕ್ ಮಾಡ್ಕೊಂಡ್ರೆ ಫಸ್ಟ್ ಬ್ಯಾಚಲ್ಲಿ ಬಂದಿರೋ ಅಂತ 1500 ಗಿಡ ದೊಡ್ಡ ಗಿಡ ನಿಮ್ದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.